ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ಮ ಮುಂದೆ ಇರುವಂತಹ ಟಾಟಾ ಪಂಚ್ 2026 ತುಂಬ ಜನ ಕನ್ಸಿಡರ್ ಮಾಡುವಂತಹ ವೇರಿಯಂಟ್, ಮೋಸ್ಟ್ ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್, ಪ್ಯೂರ್ ಪ್ಲಸ್ ವೇರಿಯಂಟ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಕಾರ್ನ ರಿವ್ಯೂ ಮಾಡೋಕ್ಕೆ ನಾನು JP ನಗರಲ್ಲಿ ಇರುವಂತಹ ಟಾಟಾ ಕೀ ಶೋರೂಮ್ಗೆ ಬಂದಿದ್ದೀನಿ. ನೀವು ಯಾವುದಾದ್ರು ಟಾಟಾ ಕಾರ್ಸ್ನ ಬುಕ್ ಮಾಡಬೇಕು, ಟೆಸ್ಟ್ ಡ್ರೈವ್ ಮಾಡಬೇಕು, ಡೀಟೇಲ್ಸ್ ಬೇಕು ಅಥವಾ ಬೇರೆ ಏನಾದ್ರು ಎನ್ಕ್ವೈರಿ ಇತ್ತು ಅಂತಂದ್ರೆ ಈ ಶೋರೂಮ್ನ ವಿಸಿಟ್ ಮಾಡ್ಬೋದು. ಶೋರೂಮ್ದು ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಡೈರೆಕ್ಟಾಗಿ ರಿವ್ಯೂ ಸ್ಟಾರ್ಟ್ ಮಾಡೋಣ. ಕೀ ಆ್ಯಕ್ಚುಲಿ ಈ ಥರ ಬರುತ್ತೆ, ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಬರದೇ ಇರೋದ್ರಿಂದ ಈ ಥರ ಮ್ಯಾನ್ಯುಯಲ್ ಕೀ ಕೊಟ್ಟಿದ್ದಾರೆ. ಕೀಲೆಸ್ ಎಂಟ್ರಿ ಆಕ್ಚುಲಿ ಈ ತರ ಬರುತ್ತೆ, ಸ್ಮಾರ್ಟ್ ಕೀ ಕೂಡ ಕೊಟ್ಟಿದ್ದಾರೆ. ಪ್ರೈಸಿಂಗ್ ವೈಸ್ ನಾನು ಇವತ್ತು ರಿವ್ಯೂ ಮಾಡ್ತಿರೋ ಪ್ಯೂರ್ ಪ್ಲೇಸ್ AMT ವೇರಿಯಂಟ್ ಎಕ್ಸ್ ಶೋರೂಮ್ 7,54,000 ಆಗುತ್ತೆ. ಆನ್ ರೋಡ್ ಬ್ಯಾಂಗ್ಳೂರ್ 9,63,000 ಆಗುತ್ತೆ. ಪ್ಯೂರ್ ಪ್ಲೇಸಲ್ಲಿ ಮ್ಯಾನ್ಯುಯಲ್ ಬೇಕು ಅಂದರೆ ಆನ್ ರೋಡ್ ಬ್ಯಾಂಗ್ಳೂರ್ 8,93,000 ಆಗುತ್ತೆ. 70,000 ಮ್ಯಾನ್ಯುಯಲ್ಗೂ ಆಟೋಮೆಟಿಕ್ಕಿಗೂ ಇರೋ ಪ್ರೈಸ್ ಡಿಫ್ರೆನ್ಸು. ಬಟ್ ಸನ್ರೂಫ್ ಇರೋ ಪ್ಯೂರ್ ಪ್ಲೇಸ್ ವೇರಿಯಂಟ್ AMT ಬೇಕು ಅಂತಂದರೆ 10,05,000 ಆಗುತ್ತೆ. ಮ್ಯಾನ್ಯುಯಲ್ ಬೇಕು ಅಂದರೆ 9,35,000 ಆಗುತ್ತೆ. ಆ್ಯಂಡ್ ಎರಡು ಪ್ರೈಸಿಂಗು ಆನ್ ರೋಡ್ ಬ್ಯಾಂಗ್ಳೂರೇನೆ. ಗಾಡಿದು ಫ್ರಂಟ್ ಪ್ರೊಫೈಲಿಂದ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ಬಂದು ಪಾರ್ಕಿಂಗ್ ಬಲ್ಬ್ ಕೊಟ್ಟಿದ್ದಾರೆ, ಒಳಗಡೆ ಹ್ಯಾಲೋಜನ್ ಕೊಟ್ಟಿದ್ದಾರೆ, ಯೆಲ್ಲೋ ಕಲರ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಬಂದು ಇಂಡಿಕೇಟರ್, ಅದು ಕೂಡ ಹ್ಯಾಲೋಜನ್ ಕೊಟ್ಟಿದ್ದಾರೆ. ಸೊ ಬೇಸಿಕಲಿ DRL ಜಾಗದಲ್ಲಿ ಬರುತ್ತೆ, ಬಟ್ ಟಾಪ್ ಎಂಡ್ ತೊಗೊಂಡ್ರೆ DRL ಬರುತ್ತೆ. ಆ್ಯಂಡ್ ಸ್ಲಿಮ್ಮೆಸ್ಟ್ ಗ್ರಿಲ್ ಕೂಡ ಕೊಟ್ಟಿದ್ದಾರೆ, 2D ಟಾಟಾ ಲೋಗೋ ಬರುತ್ತೆ. ಆ್ಯಂಡ್ ಕೆಳಗಡೆ ಬುಲ್ಗಾರ್ಡ್ ಬಂಪರ್ ಕೂಡ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಎರಡು ಸೇಮ್ ಕಲರ್ ಕಾಂಟ್ರಾಸ್ಟ್ ಇರೋದ್ರಿಂದ ಬಂಪರ್ ಮತ್ತು ಕಾರ್ ಕಲರು ಸ್ವಲ್ಪ ನಿಮಗೆ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಕಷ್ಟ ಆಗ್ಬೋದು. ಬಟ್ ಸ್ಟಿಲ್ ಆ ಒಂದು ಸ್ಕಿಡ್ ಪ್ಲೇಟ್ ಸಿಲ್ವರ್ ಫಿನಿಶ್ ಇರೋದ್ರಿಂದ ಡಿಫ್ರೆಂಟ್ ಸಾರ್ಟ್ ಆಫ್ ಅಪೀಲ್ ಅಂತೂ ಡೆಫಿನೆಟ್ಲಿ ಕೊಡುತ್ತೆ. ಇಲ್ಲಿ ಫ್ರಂಟ್ ಕ್ಯಾಮರಾಗೆ ಪ್ರೊವಿಷನ್ ಕೂಡ ಕೊಟ್ಟಿದ್ದಾರೆ, ಬೇಕು ಅಂತಂದರೆ ಆಕ್ಸೆಸರಿಯಾಗಿ ಹಾಕಿಸ್ಕೋಬೋದು ನಿಮಗೆ ನೀಡ್ ಇದೆ ಅಂತಂದರೆ. ಬಟ್ ಕಾರ್ ಸೈಜ್ ತಕ್ಕಂಗೆ ನೋಡಿದ್ರೆ ದೇರ್ ಇಸ್ ನೋ ನೀಡ್ ಆಫ್ ಇಟ್. ನಿಮ್ಮ ಸ್ಕಿಲ್ಸ್ ತಕ್ಕಂಗೆ ಕಾರ್ನ ಪಾರ್ಕ್ ಮಾಡ್ಕೋಬೋದು. ಆ್ಯಂಡ್ LED ಹೆಡ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ, ನಿಮಗೆ ಬೇಕು ಅಂದರೆ ಫಾಗ್ ಲ್ಯಾಂಪ್ ಕೂಡ ಹಾಕಿಸ್ಕೋಬೋದು, ಅದು ಕೂಡ LEDನೇ. ಟೈರ್ ಸೈಜಿಗೆ ಬಂದರೆ 185/70 ಆರ್ 15 ಇಂಚ್ ಕೊಟ್ಟಿದ್ದಾರೆ. ಆ್ಯಂಡ್ ವೀಲ್ ಕವರ್ ಕ್ಯಾಪ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಸ್ಟೀಲ್ ವೀಲ್ ಆ್ಯಕ್ಚುಲಿ, ಮುಂದ್ಗಡೆಗೆ ಡಿಸ್ಕ್ ಬ್ರೇಕ್ ಬರುತ್ತೆ, ಹಿಂದ್ಗಡೆಗೆ ಡ್ರಮ್ ಬ್ರೇಕ್ ಬರುತ್ತೆ. ಥ್ರೂ ದ ಕಾರ್ ಕ್ಲಾಡಿಂಗ್ ಕೂಡ ರನ್ ಆಗೋದು ನೋಡ್ಬೋದು. ಆ್ಯಂಡ್ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಮಿರರ್ಸ್ ಕೊಟ್ಟಿದ್ದಾರೆ, ಆ್ಯಂಡ್ ಅದು ಕೂಡ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿದೆ. ಆ್ಯಂಡ್ ಸನ್ ವೈಸರ್ ಏನು ನೋಡ್ತಾ ಇದ್ದೀರಾ, ಇದು ಬಂದು ಪಾರ್ಟ್ ಆಫ್ ಆಕ್ಸೆಸರೀಸ್ ಆ್ಯಕ್ಚುಲಿ. ಇನ್ನು ಒಂದು 2-3 ಆಕ್ಸೆಸರೀಸ್ ಇದೆ, ಇವನ್ ಇನ್ಕ್ಲೂಡಿಂಗ್ ದಿಸ್ ಡೋರ್ ಗಾರ್ಡ್ ಆಸ್ ವೆಲ್. 190 mm ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ, ಸೊ ದಟ್ಸ್ ಸಫಿಷಿಯಂಟ್ ಗ್ರೌಂಡ್ ಕ್ಲಿಯರೆನ್ಸ್ ಅಂತ ಹೇಳ್ತೀನಿ. ಆ್ಯಂಡ್ ಸಿ ಮೌಂಟೆಡ್ ಡೋರ್ ಹ್ಯಾಂಡಲ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಹಿಂದ್ಗಡೆಗೆ ಕನೆಕ್ಟಿಂಗ್ ಟೈಲ್ ಲ್ಯಾಂಪ್ ಬರಲ್ಲ, ಬೇಕು ಅಂತಂದರೆ ಆಕ್ಸೆಸರಿಯಾಗಿ ಹಾಕಿಸ್ಕೋಬೋದು. ನೈಟ್ ಟೈಮಲ್ಲಿ ಒಂದು ಒಳ್ಳೆ ವೈಪ್ ಕೊಡುತ್ತೆ. ಹ್ಯಾಲೋಜನ್ ಟೈಲ್ ಲ್ಯಾಂಪ್ ಕೊಟ್ಟಿದ್ದಾರೆ, ಇದರಲ್ಲೇ ಬ್ರೇಕ್ ಲ್ಯಾಂಪ್ ಕೂಡ ಇಂಟಿಗ್ರೇಟ್ ಆಗಿದೆ. ಆ್ಯಂಡ್ ಹ್ಯಾಲೋಜನ್ ಇಂಡಿಕೇಟರ್ ಕೂಡ ಕೊಟ್ಟಿದ್ದಾರೆ. ವೈಪರ್ ಮಿಸ್ಔಟ್ ಆಗುತ್ತೆ, ಬಟ್ ಡಿಫಾಗರ್ ಅಂತೂ ಕೊಟ್ಟಿದ್ದಾರೆ. ನೋಡ್ತಾ ಇರೋ ಡ್ಯಾಶ್ ಕ್ಯಾಮ್ ಆ್ಯಕ್ಚುಲಿ ಆಕ್ಸೆಸರೀಸು ಇಂಡಿಯಾದಲ್ಲಿ ಇವಾಗ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿದೆ ಡ್ಯಾಶ್ ಕ್ಯಾಮು. ಸೊ ಕಾರ್ ತೊಗೋಬೇಕಾದ್ರೆ ನೀವು ಹಾಕಿಸ್ಕೊಂಡ್ರೆ ಇಟ್ ವಿಲ್ ಬಿ ವೆರಿ ಸೇಫರ್ ಆ್ಯಕ್ಚುಲಿ. ಇದು ಬಂದು ಡಿಸೈನ್ ಟ್ರೀಟ್ಮೆಂಟಿಗೆ ಕೊಟ್ಟಿರೋದು ಅಷ್ಟೇ, ಬಟ್ ಇಟ್ಸ್ ನಾಟ್ ಹ್ಯಾವಿಂಗ್ ಎನಿ ಫಂಕ್ಷನಾಲಿಟಿ ಆ್ಯಕ್ಚುಲಿ. ಬಟ್ ಶಾರ್ಕ್ ಆ್ಯಂಟೆನಾ ಅಂತೂ ಕೊಟ್ಟಿದ್ದಾರೆ. ಆ್ಯಂಡ್ ಒಂದು ಸ್ಟಾಪ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ. ಪಂಚ್ ಬ್ಯಾಡ್ಜಿಂಗ್ ಇದೆ. ಆ್ಯಂಡ್ ಬಂಪರಲ್ಲಿ 2 ಪಾರ್ಕಿಂಗ್ ಸೆನ್ಸರ್ಸ್ ಇದೆ. ಆ್ಯಂಡ್ ರಿವರ್ಸ್ ಕ್ಯಾಮ್ರಾ ಇಲ್ಲಿ ಕೊಟ್ಟಿದ್ದಾರೆ. ಸ್ಕಿಡ್ ಪ್ಲೇಟ್ ಕಂಪ್ಲೀಟ್ ಸಿಲ್ವರ್ ಕೊಟ್ಟಿದ್ದಾರೆ. ಆ್ಯಂಡ್ ರಿವರ್ಸ್ ಲ್ಯಾಂಪ್ ಕೂಡ ಇಲ್ಲಿ ಕೆಳಗಡೆ ಇಂಟಿಗ್ರೇಟ್ ಮಾಡಿದ್ದಾರೆ. ಬೂಟ್ ಓಪನ್ ಮಾಡೋಣ, ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಬಟನ್ ಕೂಡ ಕೊಟ್ಟಿದ್ದಾರೆ. ಪಾರ್ಸಲ್ ಟ್ರೇ ಒಂದು ಮಿಸ್ಔಟ್ ಆಗುತ್ತೆ, ಬಟ್ ಬೂಟ್ ಏರಿಯಾ ಸಫಿಷಿಯೆಂಟ್ ಇದೆ, ಆರಾಮಾಗಿ 5 ಜನದ ಲಗೇಜು ಈಸಿಯಾಗಿ ಇಡ್ಬೋದು. ಪ್ರಾಕ್ಟಿಕಲಿಟಿ ಮ್ಯಾಟರ್ಸ್ ಅಲ್ಲ, ಸೊ ಹಾಗಾಗಿ 1 kg ಲೋಡ್ ತೊಗೊಳ್ಳೋ ಹುಕ್ ಆ್ಯಂಡ್ ಇವನ್ ಇಲ್ಲೂ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇವನ್ ಬೂಟ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ, ಸೊ ದಟ್ ನೈಟ್ ಟೈಮಲ್ಲಿ ಬೂಟ್ ಆಕ್ಸೆಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಬೂಟ್ ಕ್ಲೋಸ್ ಮಾಡೋಣ, ಹೆಡ್ಕೊಂಡು ಕ್ಲೋಸ್ ಮಾಡೋಕ್ಕೆ ಇಲ್ಲಿ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ, ಬೇಕು ಅಂತಂದರೆ ಹಿಡ್ಕೊಂಡು ಕ್ಲೋಸ್ ಮಾಡ್ಬೋದು ನೀವು. ಸೊ ಒಳಗಡೆ ಹೋಗೋಣ ಇವಾಗ. 90 ಡಿಗ್ರಿ ಡೋರ್ ಓಪನ್ ಆಗುತ್ತೆ. ವಯಸ್ಸಾದವ್ರು ಇದ್ದಾರೆ ನಿಮ್ಮ ಮನೇಲಿ ಅಂತಂದರೆ ಅವರಿಗೆ ಹತ್ತಕ್ಕೆ ಇಳಿಯೋಕ್ಕೆ ಸಿಕ್ಕಾಪಟ್ಟೆ ಈಸಿ ಇರುತ್ತೆ. ಪಿಯಾನೋ ಬ್ಲ್ಯಾಕ್ ಫಿನಿಶಿಂಗ್ ಕೊಟ್ಟಿದ್ದಾರೆ ಇನ್ನರ್ ಡೋರ್ ಹ್ಯಾಂಡಲು, ಸೊ ಒಂದು ಸ್ವಲ್ಪ ಪ್ರೀಮಿಯಮ್ ವೈಬ್ ಡೆಫಿನೆಟ್ಲಿ ಕೊಡುತ್ತೆ. ಇಲ್ಲೂ ಕೂಡ ಡಿಫ್ರೆಂಟ್ ಕಾಂಟ್ರಾಸ್ಟ್ ಕೊಟ್ಟಿರೋದ್ರಿಂದ ಒಂದು ಡ್ಯುಯಲ್ ಟೋನ್ ಟ್ರೀಟ್ಮೆಂಟ್ ಫೀಲ್ ಕೊಡುತ್ತೆ. ಬಟ್ ಎಂಡ್ ಆಫ್ ದಿ ಡೇ ಇಟ್ಸ್ ಅ ಡಾರ್ಕ್ ಥೀಮ್ ಆ್ಯಕ್ಚುಲಿ. ಆ್ಯಂಡ್ ಫ್ಯಾಬ್ರಿಕ್ ಸೀಟ್ಸ್ ಕೊಟ್ಟಿದ್ದಾರೆ ಕಂಪ್ಲೀಟ್ಲಿ, ಬಟ್ ಇಟ್ಸ್ ವೆರಿ ಕಂಫರ್ಟಬಲ್ ಆ್ಯಕ್ಚುಲಿ, ಬಿಕಾಸ್ ಕುಷನ್ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅನ್ನೋದು. ಆ್ಯಂಡ್ ಇವನ್ ಐಸೋಫಿಕ್ಸ್ ಆ್ಯಂಕರ್ಸ್ ಕೂಡ ಕೊಟ್ಟಿದ್ದಾರೆ, ನೋಡ್ತಿರ್ಬೋದು. ಬಟ್ ಹೆಡ್ರೆಸ್ಟ್ ಆ್ಯಕ್ಚುಲಿ ಕಂಪ್ಲೀಟ್ಲಿ ಫಿಕ್ಸ್ಡ್ ಕೊಟ್ಟಿದ್ದಾರೆ. ಆ್ಯಂಡ್ ಇವನ್ ಸೆಂಟರ್ ಆಮ್ರೆಸ್ಟ್ ಕೂಡ ಬರಲ್ಲ, ಬಟ್ 3-point ಸೀಟ್ ಬೆಲ್ಟ್ಗೆ ಮಧ್ಯದಲ್ಲಿ ಸೀಟ್ ಬೆಲ್ಟ್ ಕೂಡ ಕೊಟ್ಟಿದ್ದಾರೆ. ಬಟ್ ಹಿಂದ್ಗಡೆ ಕೂತ್ಕೊಳ್ಳೋರಿಗೆ ಕಂಫರ್ಟಬಲ್ ಆಗಿರಲಿ ಅಂತ ರಿಯರ್ AC ವೆಂಟ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ 15 ವಾಟ್ Type-C ಫಾಸ್ಟ್ ಚಾರ್ಜಿಂಗ್ ಕೂಡ ಕೊಟ್ಟಿದ್ದಾರೆ. ಬಟ್ ಸೀಟ್ ಬ್ಯಾಕ್ ಪಾಕೆಟ್ ಒಂದು ಮಿಸ್ಔಟ್ ಆಗುತ್ತೆ ಎರಡು ಕಡೆಯೂ. ಬಟ್ ಆ ಸೈಡು ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಬರಲ್ಲ, ಫಿಕ್ಸ್ಡ್ ಕೊಟ್ಟಿದ್ದಾರೆ. ಇವನ್ ಈ ಸೈಡ್ ಕೂಡ ಫಿಕ್ಸ್ಡ್ ಕೊಟ್ಟಿದ್ದಾರೆ. ಆ್ಯಂಡ್ ಇವನ್ ಕರ್ಟನ್ ಏರ್ ಬ್ಯಾಗ್ ಅಂತೂ ಕೊಟ್ಟಿದ್ದಾರೆ ಸೇಫ್ಟಿಗೆ. ಇದಿಷ್ಟು ಹಿಂದ್ಗಡೆ ಪ್ರೊಫೈಲ್ ಕತೆ. ಇವಾಗ ಡೈರೆಕ್ಟ್ ಒಳಗಡೆ ಹೋಗೋಣ. ಡ್ರೈವರ್ ವಿಂಡೋ ಇಲ್ಯುಮಿನೇಷನ್ ಅಂತೂ ಒಂದು ಸೈಡಿಗೆ ಕೊಟ್ಟಿದ್ದಾರೆ. ಇದು ಬಂದು ಮಿರರ್ ಕಂಟ್ರೋಲಿಗೆ ಕೊಟ್ಟಿದ್ದಾರೆ. ಮಿರರ್ ಫೋಲ್ಡ್ ಆಗುತ್ತಾ? ಓಕೆ, ಮಿರರ್ ಫೋಲ್ಡ್ ಆಗಲ್ಲ ಗೈಸ್, ನೋಡ್ತಿರ್ಬೋದು. ಸೊ ಮ್ಯಾನ್ಯುವಲಿ ಫೋಲ್ಡ್ ಮಾಡ್ಕೋಬೇಕು ನೀವು. ಬಟ್ ಡ್ರೈವರ್ ಸೀಟ್ಗೆ ಹೈಟ್ ಅಡ್ಜಸ್ಟ್ಮೆಂಟ್ ಅಂತೂ ಕೊಟ್ಟಿದ್ದಾರೆ. ಇದು ಒಂದು ಡ್ರೈವ್ ಮೋಡ್ಸಿಗೆ ಕೊಟ್ಟಿರೋ ಅಂಥದ್ದು ನೋಡ್ತಿರ್ಬೋದು ಅಲ್ಲಿ. ಓಕೆ, ಸಿಟಿ ಡ್ರೈವ್ ಮೋಡು ಮತ್ತು ಈಕೋ 2 ಬರುತ್ತೆ ಆ್ಯಕ್ಚುಲಿ. ಇದು ಬಂದು ಡಿಫಾಗಿಂಗ್ ಕೊಟ್ಟಿರೋದು, ಇದು ಬಂದು ಸೆಂಟ್ರಲ್ ಲಾಕಿಂಗಿಗೆ ಕೊಟ್ಟಿರೋದು. ಆ್ಯಂಡ್ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸಲ್ಲಿ ಕ್ರೂಸ್ ಕಂಟ್ರೋಲಿಗೆ ಕೂಡ ಕೊಟ್ಟಿದ್ದಾರೆ. ಮೀಡಿಯಾ ರಿಲೇಟೆಡ್ ಕಂಟ್ರೋಲ್ಸ್ ಕೂಡ ಕೊಟ್ಟಿದ್ದಾರೆ. ಬೇಕು ಅಂತಂದರೆ ಲೆದರ್ ಆ್ಯಪ್ ಹಾಕಿಸ್ಕೊಳ್ಳಿ, ಸೊ ದಟ್ ಹಿಡ್ಕೊಳ್ಳೋಕ್ಕೆ ಹೆವಿ ಗ್ರಿಪ್ಪಿ ಆಗಿರುತ್ತೆ. ಆಟೋಮೆಟಿಕ್ ವೈಪರ್ಸ್ ಅಂತೂ ಕೊಟ್ಟಿಲ್ಲ. ಆ್ಯಂಡ್ ಇವನ್ ಆಟೋ ಹೆಡ್ಲ್ಯಾಂಪ್ಸ್ ಕೂಡ ಮಿಸ್ಔಟ್ ಆಗುತ್ತೆ, ಸೊ ನೀವೇ ಮ್ಯಾನ್ಯುವಲಿ ಮಾಡ್ಕೋಬೇಕಾಗತ್ತೆ. ಬಟ್ ಸೆಕೆಂಡ್ ಬೇಸ್ ವೇರಿಯಂಟ್ ಆಗಿರೋದ್ರಿಂದ ತುಂಬ ಫೀಚರ್ಸ್ ಎಕ್ಸ್ಪೆಕ್ಟ್ ಮಾಡೋದು ವರ್ತಲ್ಲ ನನ್ನ ಪ್ರಕಾರ. ಈ ಕಾರ್ಲಿ 4 ಸ್ಪೀಕರ್ ಬರುತ್ತೆ. ಆ್ಯಂಡ್ 10.25 ಇಂಚ್ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಕೂಡ ಕೊಟ್ಟಿದ್ದಾರೆ. ಆಪಲ್ ಕಾರ್ಪ್ಲೇ ಆ್ಯಂಡ್ ಆಟೋ 2 ಕೂಡ ವೈರ್ಲೆಸ್ ಕೊಟ್ಟಿದ್ದಾರೆ. ಡ್ರೈವ್ ನೆಕ್ಸ್ಟಲ್ಲಿ ನೀವು ಯಾವ ರೀತಿ ಡ್ರೈವ್
ಮಾಡಿದ್ದೀರಾ ಅನ್ನೋ ಬೇಸ್ ಮೇಲೆ ಸ್ಕೋರ್ ಕೂಡ ಕೊಡುತ್ತೆ. ಸೊ ದಟ್ ನೀಟಾಗಿ ಡ್ರೈವ್ ಮಾಡಿ, ಇಲ್ಲಾಂತಂದರೆ ಪಕ್ಕದಲ್ಲಿ ಕೂತ್ಕೊಳ್ಳೋ ನಿಮ್ಮ ವೈಫ್ ಹತ್ರನೋ ಇಲ್ಲ ನಿಮ್ಮ ಅಪ್ಪ ಅಮ್ಮನ ಹತ್ರನೋ ಪಕ್ಕ ಬೈಸ್ಕೋತೀರಾ ನೀವು. ಆ್ಯಂಡ್ ಹಜಾರ್ಡ್ ಬಟನ್ ಕೊಟ್ಟಿದ್ದಾರೆ ಆ್ಯಂಡ್ ಗ್ರೇ ಫಿನಿಶಿಂಗ್ ಕೊಟ್ಟಿದ್ದಾರೆ ಡ್ಯಾಶ್ ಬೋರ್ಡಲ್ಲಿ. ಆ ಒಂದು ಪ್ರೀಮಿಯಂ ವೈಬ್ ಡೆಫಿನೆಟ್ಲಿ ಕೊಡುತ್ತೆ ಗುರು. ಒಂಥರ ಬೇಸಿಕ್ ಅಂತ ಅನ್ಸಲ್ಲ ಕಾರ್ ಎಲ್ಲೂ. ಬಟ್ ಮ್ಯಾನ್ಯುಯಲ್ ಏರ್ ಕಂಡೀಷನಿಂಗ್ ಕೊಟ್ಟಿದ್ದಾರೆ. ಕೆಳಗಡೆ ಬಂದು 12 ವೋಲ್ಟ್ ಪೋರ್ಟ್ ಇದೆ. ಅದಕ್ಕೆ ಇವಾಗ ಸದ್ಯಕ್ಕೆ ಡ್ಯಾಶ್ ಕ್ಯಾಮ್ ಕನೆಕ್ಟ್ ಆಗಿದೆ. ಡ್ಯಾಶ್ ಕ್ಯಾಮಲ್ಲಿ ಕನೆಕ್ಟ್ ಆಗಿರುವಂಥದ್ದು ನೋಡ್ಬೋದು, ಫ್ರಂಟ್ ಡ್ಯಾಶ್ ಕ್ಯಾಮು. ಆ್ಯಂಡ್ 65 ವಾಟ್ ಫಾಸ್ಟ್ ಚಾರ್ಜಿಂಗ್ ಇದೆ. ಕನೆಕ್ಟಿವಿಟಿ ಕೊಟ್ಟಿದ್ದಾರೆ ಟೈಪ್ ಸಿ ಪೋರ್ಟು. ಆ್ಯಂಡ್ ಇಲ್ಲಿ ಸ್ಟೋರೇಜ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ದಿಸ್ ಈಸ್ ಅ AMT ಆ್ಯಕ್ಚುಲಿ. ಸೊ ಆಟೋಮೆಟಿಕ್ಕು ಸೆಕೆಂಡ್ ಬೇಸ್ ವೇರಿಯಂಟಲ್ಲೂ ಆಫರ್ ಮಾಡ್ತಾ ಇರೋದು. ಇಟ್ಸ್ ಅ ವೆರಿ ಕನ್ವೀನಿಯಂಟ್ ಥಿಂಗ್ ಅಂತ ಹೇಳ್ತೀನಿ. ಆ್ಯಂಡ್ ಇವನ್ ಇಲ್ಲಿ ಕಪ್ ಹೋಲ್ಡರ್ಸ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಆಮ್ರೆಸ್ಟ್ ಆ್ಯಕ್ಚುಲಿ ಸ್ಲೈಡ್ ಆಗುತ್ತೆ ನೋಡ್ತಿರ್ಬೋದು. ಆ್ಯಂಡ್ ಅದಕ್ಕೆ ಫ್ಯಾಬ್ರಿಕ್ ಫಿನಿಶ್ ಕೂಡ ಕೊಟ್ಟಿದ್ದಾರೆ. ಒಳಗಡೆ ಸ್ಟೋರೇಜ್ ಸ್ಪೇಸ್ ಡೀಸೆಂಟ್ ಇದೆ, ಮನೆ ಕೀ ಏನಾದ್ರು ಇಟ್ಕೋಬೋದು. ಬಟ್ ಫ್ರಂಟ್ ಕ್ಯಾಬಿನ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ, ಅದು ಕೂಡ LED ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಮ್ಯಾನ್ಯುವಲ್ ಡಿಮ್ಮಿಂಗ್ IRVM ಇದೆ. ಆ್ಯಂಡ್ ಈ ಸೈಡಲ್ಲಿ ಬರೀ ಟಿಕೆಟ್ ಹೋಲ್ಡರ್ ಇದೆ, ಬಟ್ ಈ ಸೈಡಲ್ಲಿ ಮಿರರ್ ಒಂದು ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಡ್ಯಾಶ್ ಬೋರ್ಡಲ್ಲಿ ಕೂಲಿಂಗ್ ಫಂಕ್ಷನ್ ಕೊಟ್ಟಿಲ್ಲ, ಬಟ್ ಲೈಟ್ ಒಂದು ಕೊಟ್ಟಿದೆ, ಚೆನ್ನಾಗಿರೋದು ಅಂತ ಅನ್ನಿಸ್ತು. ಬಟ್ ಸ್ಟೋರೇಜ್ ಸ್ಪೇಸ್ ವೈಸ್ ಇಟ್ಸ್ ಅ ಹ್ಯೂಜ್ ಅಂತ ಹೇಳ್ತೀನಿ ನಾನು, ಬಿಕಾಸ್ ಸಿಕ್ಕಾಪಟ್ಟೆ ದೊಡ್ಡದಿದೆ. ಮೇಲ್ಗಡೆ ಸಪ್ರೇಟ್ ಕಂಪಾರ್ಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಟ್ವಿಟರ್ ಪ್ಲೇಸ್ಮೆಂಟ್ ಹಾಕೊಳ್ಳೋಕ್ಕೆ ಜಾಗ ಇದೆ. ಟ್ವಿಟರ್ ಬರಲ್ಲ, ಬಿಕಾಸ್ ನಾನು ಅವಾಗಲೇ ಹೇಳ್ದಂಗೆ ಈ ಕಾರಲ್ಲಿ ಬರೋಂಥದ್ದೇ 4 ಸ್ಪೀಕರು. ಆ್ಯಂಡ್ ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ವೈಸ್ ಟಿಲ್ಟ್ ಒಂದೇ ಇರುತ್ತೆ ಅನ್ಕೋತೀನಿ, ಟೆಲಿಸ್ಕೋಪಿಕ್ ಇರಲ್ಲ. ಟಿಲ್ಟ್ ಒಂದೇ ಇರೋದು, ಟೆಲಿಸ್ಕೋಪಿಕ್ ಕೊಟ್ಟಿಲ್ಲ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಆ್ಯಕ್ಚುಲಿ ಈ ಥರ ಕೊಟ್ಟಿದ್ದಾರೆ. ಸೊ ನೋಡ್ತಿರ್ಬೋದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರು. ಆ್ಯಂಡ್ ಡಿಜಿಟಲ್ ಕೊಟ್ಟಿದ್ದಾರೆ. ಮಧ್ಯದಲ್ಲಿ ಸಣ್ಣ ಡಿಸ್ಪ್ಲೇ ಇದೆ, ಮಧ್ಯದಲ್ಲಿ ಸ್ಪೀಡ್ ತೋರಿಸುತ್ತೆ. ಆ್ಯಂಡ್ ಇಲ್ಲಿ ಬಂದು ರೇಂಜ್ ಹೇಳ್ತಾ ಇದೆ ಆ್ಯಂಡ್ ಓಡೋ ಹೇಳುತ್ತೆ. ಆ್ಯಂಡ್ ಅದನ್ನ ಬ್ರೌಸ್ ಮಾಡೋಕ್ಕೆ ಇಲ್ಲಿ 2 ಕಡ್ಡಿ ಕೂಡ ಕೊಟ್ಟಿದ್ದಾರೆ. ಇವಾಗ ನೋಡ್ತಾ ಇರ್ಬೋದು ಟೆಂಪ್ರೇಚರ್ ತೋರಿಸ್ತಾ ಇದೆ, ಮತ್ತು ಟ್ರಿಪ್ಪೇ ಮತ್ತು ಅದ್ರದ್ದು ಆ್ಯಾವ್ರೇಜ್ ಎಕಾನಮಿ, ಟ್ರಿಪ್ಪಿ ಮತ್ತು ಅದ್ರದ್ದು ಆ್ಯಾವ್ರೇಜ್ ಎಕಾನಮಿ ಇಷ್ಟು ಹೇಳುತ್ತೆ. ಆ್ಯಂಡ್ ಅಗೈನ್ ಓಡೋ ಮತ್ತು ಡಿಸ್ಟೆನ್ಸ್ ಟು ಎಂಟಿ ತೋರಿಸ್ತಾರೆ. ಇದನ್ನು ಬ್ರೌಸ್ ಮಾಡ್ತಾ ಹೋದರೆ ಓಕೆ TPMSದು ಬೇಕು ಅಂತಂದರೆ ರೀಸೆಟ್ ಮಾಡ್ಕೋಬೋದು. ಲೈಕ್ ಟೈರ್ ಪ್ರೆಷರ್ ಯಾವುದಾದ್ರು ಲೋ ಇತ್ತು ಅಂತಂದರೆ ಅದು ವಾರ್ನಿಂಗ್ ಇಲ್ಲಿ ಹೇಳುತ್ತೆ, ಬಟ್ ಪ್ರೆಷರ್ ಎಷ್ಟಿದೆ ಅನ್ನೋದು ತೋರಿಸಲ್ಲ. ಅದನ್ನೇ TPMS ಅಂತ ಹೇಳುವಂಥದ್ದು. ಬಟ್ ಯಾವ ಡೋರ್ ಓಪನ್ ಆಗಿದೆ ಅನ್ನೋದು ಎಕ್ಸಾಕ್ಟಾಗಿ ಇಲ್ಲಂತೂ ತೋರಿಸುತ್ತೆ. RPM ಮೀಟ್ರು ಲೆಫ್ಟಲ್ಲಿ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಒಳಗಡೆ ಕತೆ ಆಯಿತು. ಬಾನೆಟ್ಗೆ ಹೋಗೋಣ ಬನ್ನಿ. ಓಕೆ, ಬಾನೆಟ್ ಓಪನಲ್ಲಿ ಇದೆ. ಜಸ್ಟ್ ಅ ಸೆಕ್ ಗೈಸ್. ಸೊ ಬಾನೆಟಲ್ಲಿ ಓಪನ್ ಮಾಡೋದು ಅಂತ ಏನು ಚೇಂಜಸ್ ಇಲ್ಲ, ಬಿಕಾಸ್ ಅದೇ ಸೇಮ್ ಇಂಜಿನ್ನೇ 1.2 ಲೀಟರ್ ರೆವೆಟ್ರಾನ್ 3 ಸಿಲಿಂಡರ್ ಪೆಟ್ರೋಲ್ ಇಂಜಿನು. ನಿಮಗೆ ಪವರ್ಫುಲ್ ಇಂಜಿನ್ ಬೇಕು ಅಂತಂದರೆ ಟರ್ಬೋ ಇಂಜಿನ್ ಕೂಡ ಇದೆ. ಅಡ್ವೆಂಚರ್ ವೇರಿಯಂಟಿಂದ ಸ್ಟಾರ್ಟ್ ಆಗುತ್ತೆ, ಅದನ್ನು ಆಫ್ ಮಾಡ್ಕೋಬೋದು. ಸೊ ದಟ್ ಯು ಕ್ಯಾನ್ ಹ್ಯಾವ್ ಸಮ್ ಫನ್ ಆ್ಯಂಡ್ ಯು ಕ್ಯಾನ್ ಹ್ಯಾವ್ ಸಮ್ ಪವರ್ ಆ್ಯಸ್ ವೆಲ್. ಆ್ಯಂಡ್ 87 bhp ಪವರ್ ಮತ್ತು 115 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಇಟ್ ಡಸ್ ದಿ ಜಾಬ್ ಅಂತ ಹೇಳ್ತೀನಿ ನಾನು. ಆ್ಯಂಡ್ ಬಾನೆಟಲ್ಲಿ ಇನ್ಸುಲೇಷನ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಂಜಿನ್ ನಾಯ್ಸ್ ಕ್ಯಾಬಿನ್ ಒಳಗೆ ಕಮ್ಮಿ ಕೇಳಿಸ್ಲಿ ಅನ್ನೋ ಕಾರಣಕ್ಕೆ. ಸೊ ಏನೇನೆಲ್ಲ ಸೇಫ್ಟಿ ಫೀಚರ್ಸ್ ಈ ಕಾರಲ್ಲಿ ಕೊಟ್ಟಿರಿ ಅಂತ ಅನ್ನೋದನ್ನ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ನೋಡ್ತಾ ಇರ್ಬೋದು. 6 ಏರ್ ಬ್ಯಾಗ್, ABS, EBD, ಚೈಲ್ಡ್ ಸೇಫ್ಟಿ ಲಾಕ್ ಆ್ಯಂಡ್ ಐಸೋಫಿಕ್ಸ್ ಆ್ಯಂಕರ್ಸ್, ಈ ಥರ ಸುಮಾರು ಸೇಫ್ಟಿ ಫೀಚರ್ಸ್ಗಳು ಕೊಟ್ಟಿದ್ದಾರೆ. ಆ್ಯಂಡ್ ಇಟ್ಸ್ ಅ 5 ಸ್ಟಾರ್ ಸೇಫ್ಟಿ ರೇಟೆಡ್ ಕಾರ್ ಆ್ಯಸ್ ವೆಲ್. ಸೊ ನೋ ವರೀಸ್ ಅಬೌಟ್ ದ ಸೇಫ್ಟಿ ಫೀಚರ್ಸ್. ಸೊ ನಿಮಗೇನು ಅನಿಸ್ತು ಈ ಒಂದು ಪಂಚ್ ಪ್ಯೂರ್ ಪ್ಲಸ್ ವೇರಿಯಂಟ್ ಬಗ್ಗೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಇದ್ದೀನಿ, ಅಲ್ಲೂ ಕೂಡ ಒಂದು ಫಾಲೋ ಕೊಡೋದು ಮರಿಬೇಡಿ, ಬಿಕಾಸ್ ಇನ್ಸ್ಟಾಗ್ರಾಮಲ್ಲಿ ಆಲ್ಮೋಸ್ಟ್ 10K ಫಾಲೋವರ್ಸ್ ಹತ್ರ ಇದ್ದೀವಿ. ಇನ್ಸ್ಟಾಗ್ರಾಮಲ್ಲಿ ಯೂನಿಕ್ ಕಂಟೆಂಟ್ಸು, ಶಾರ್ಟ್ ಕಂಟೆಂಟ್ಸು ಫಾಸ್ಟಾಗಿ ನಿಮಗೆ ಸಿಗ್ತಾ ಇರುತ್ತೆ. ಸೊ ಡೂ ಚೆಕ್ಔಟ್ ಮೈ ಇನ್ಸ್ಟಾಗ್ರಾಮ್ ಪೇಜ್ ಆಸ್ ವೆಲ್. ಆ್ಯಂಡ್ ಅಲ್ಲೂ ಕೂಡ ಫಾಲೋ ಮಾಡೋದು ಮರಿಬೇಡಿ. ಆ್ಯಂಡ್ ನಾನು ನಿಮಗೆ ಮುಂದಿನ ವೀಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಭವಂತು. ಪೀಸ್.